ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಇದೊಂದು ವಿಚಿತ್ರ ಘಟನೆ, ಪೊಲೀಸರೇ ಕಕ್ಕಾಬಿಕ್ಕಿಯಾದ ಘಟನೆ, ಸತ್ತವನು ಎಲ್ಲಿಂದ ಎದ್ದು ಬಂದ ಅಂತ ಗಾಬರಿ ಬಿದ್ದ ಘಟನೆ. ವಿಲಕ್ಷಣ ಘಟನೆಯೊಂದರಲ್ಲಿ 17 ವರ್ಷಗಳ ಹಿಂದೆ ಮೃತಪಟ್ಟಿದ್ದ ವ್ಯಕ್ತಿಯೊಬ್ಬ ಈಗ ಜೀವಂತವಾಗಿ ಪತ್ತೆಯಾಗಿದ್ದಾನೆ. ಆದರೆ ಇನ್ನೂ ವಿಪರ್ಯಾಸ ಏನಂದ್ರೆ, ಈ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ ಅಂತ ಆಪಾದನೆ ಹೊರಿಸಿ 4 ಜನ ಈತನ ಸಂಬಂಧಿಗಳನ್ನ ಜೈಲಿಗಟ್ಟಲಾಗಿತ್ತು ಅನ್ನೋದು. ಹೌದು, 17 ವರ್ಷಗಳ ಕಾಲ ಕಾಣೆಯಾಗಿದ್ದ ವ್ಯಕ್ತಿಯನ್ನ ಆತನ ತಂದೆಯ ಚಿಕ್ಕಪ್ಪ ಮತ್ತೆ ಸಹೋದರರು ಕೊಲೆ ಮಾಡಿದ್ದಾರೆ ಅಂತ ಆಪಾದನೆ ಹೊರಿಸಿ ಜೈಲು ಶಿಕ್ಷೆಗೆ ಸಹ ಗುರಿಪಡಿಸಲಾಗಿತ್ತು. ಈಗ ಪಾಪ ಆತನ ತಂದೆಯ ಚಿಕ್ಕಪ್ಪ ಆಲ್ರೆಡಿ ತೀರಿ ಹೋಗಿದ್ದಾರೆ ಬಿಡಿ. ಇನ್ನು 3 ಸಹೋದರರು ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಬಿಹಾರ ಪೊಲೀಸ್ ದಾಖಲೆಗಳಲ್ಲಿ ಮೃತ ಎಂದು ದಾಖಲಾಗಿದ್ದ ಈ ವ್ಯಕ್ತಿಯನ್ನ ಝಾನ್ಸಿ ಪೊಲೀಸರು ಈಗ ಪತ್ತೆ ಮಾಡಿದ್ದಾರೆ. ಆ ಮೂಲಕ ನಿಗೂಢ ಪ್ರಕರಣವೊಂದು ತೆರೆದುಕೊಂಡಿದೆ. ಜನವರಿ 6ನೇ ತಾರೀಕು ಝಾನ್ಸಿ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾಗ ಹೀಗೆ ಒಬ್ಬ ವ್ಯಕ್ತಿ ಸಿಕ್ಕಿಬಿದ್ದಿದ್ದಾನೆ. ಆತನನ್ನ ವಿಚಾರಿಸಿದಾಗ ಆ ವ್ಯಕ್ತಿ 6 ತಿಂಗಳಿಂದ ಒಂದು ಗ್ರಾಮದಲ್ಲಿ ವಾಸಿಸ್ತಾ ಇದ್ದ ಅನ್ನೋದು ಗೊತ್ತಾಗಿದ್ದು. ಈತನನ್ನ ಬಿಹಾರದ ಡಿಯೋರಿಯಾ ನಿವಾಸಿ 50 ವರ್ಷದ ನಾಥುನಿ ಪಾಲ್ ಅಂತ ಗುರುತಿಸಲಾಗಿದೆ. ಈ ವ್ಯಕ್ತಿಯನ್ನ ಹೆಚ್ಚಿನ ತನಿಖೆ ನಡೆಸಿದ ನಂತರ ಆತ ಒಂಟಿಯಾಗಿ ವಾಸಿಸ್ತಾ ಇದ್ದು ಇತ್ತೀಚೆಗೆ ಝಾನ್ಸಿಯಲ್ಲಿ ವಾಸವಾಗಿದ್ದಾನೆ ಅಂತ ತಿಳಿದು ಬರುತ್ತೆ. ಬಾಲ್ಯದಲ್ಲೇ ನನ್ನ ಪೋಷಕರು ನಿಧನರಾದರು, ಮತ್ತೆ ನನ್ನ ಹೆಂಡತಿ ನನ್ನನ್ನು ಬಹಳ ಹಿಂದೆನೇ ಬಿಟ್ಟು ಹೋದ್ಲು. ನಾನು ಬಿಹಾರದಲ್ಲಿರುವ ನನ್ನ ಮನೆಗೆ ಕೊನೆ ಬಾರಿ ಭೇಟಿ ಕೊಟ್ಟು ಸುಮಾರು 16 ವರ್ಷಗಳೇ ಕಳೆದಿರಬಹುದು ಅಂತ ಆತ ಹೇಳ್ಕೊಳ್ತಾನೆ. ಹೀಗೆ ಒಂದೊಂದಾಗಿ ಆತನಿಂದ ಮಾಹಿತಿಗಳನ್ನು ಹೊರತೆಗೆದು ಹಳೆಯ ಪ್ರಕರಣಕ್ಕೆ ಲಿಂಕ್ ಮಾಡಿ ನೋಡಿದಾಗ ಈತ ಸತ್ತಿಲ್ಲ, ಬದಲಾಗಿ ಕಣ್ಮರೆಯಾಗಿದ್ದ ಅಂತ ತಿಳಿದು ಪೊಲೀಸರೇ ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಈಗ ಈತನ ಕೊಲೆ ಆರೋಪ ಎದುರಿಸ್ತಾ ಇದ್ದಂಥ ಸಂಬಂಧಿಕರು ದೋಷಮುಕ್ತಗೊಂಡಿದ್ದಾರೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.